ಮಹಾರಾಷ್ಟ್ರದಲ್ಲಿ ಮಹಾಮಳೆಗೆ ರಾಜ್ಯದ ಗಡಿ ಭಾಗಗಳಲ್ಲಿ ಪ್ರವಾಹ. ವಿಜಯಪುರ ಜಿಲ್ಲೆಗೆ ಭಾರೀ ಎಫೆಕ್ಟ್. ಕಲಬುರಗಿ ರಾಯಚೂರಿನ ನದಿ ತೀರದಲ್ಲಿ ಟೆನ್ಷನ್. ಕಲಬುರಗಿಯ ಭೀಮಾ ತೀರದಲ್ಲಿ ಆತಂಕ. 90ಕ್ಕೂ ಹೆಚ್ಚು ಗ್ರಾಮಗಳಿಗೆ ಮುಳುಗುವ ಭೀತಿ. ಯಾವೆಲ್ಲ ಗ್ರಾಮಗಳಿಗೆ ಪ್ರವಾಹ ಹೊಡೆತ, ಎಲ್ಲೆಲ್ಲಿ ಏನೇನು ಅನಾಹುತ. ಭಾರತದಲ್ಲಿ ಪ್ರವಾಹ ಬಂದ್ರೆ ಪಾಕಿಸ್ತಾನ ಕೊಚ್ಚಿಕೊಂಡು ಹೋಯಿತು ಅನ್ನೋ ಹಾಗೆ ಮಹಾರಾಷ್ಟ್ರ ಮಳೆ ಕರ್ನಾಟಕದ ಕನ್ನರಿಗೆ ಕಷ್ಟಗಳನ್ನು ತಂದೊಡ್ಡಿದೆ. ಮಹಾರಾಷ್ಟ್ರದಲ್ಲಿ ಸದ್ಯ ಮಳೆ ಮಾತ್ರ ಆಗ್ತಾ ಇದೆ, ಆದರೆ ಪ್ರವಾಹ ಉಂಟಾಗಿರೋದು ಮಾತ್ರ ಕರ್ನಾಟಕದಲ್ಲಿ. ಕರ್ನಾಟಕದ ವಿಜಯಪುರ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಉಕ್ಕಿ ಹರಿತಾ ಇದ್ದು ಅದು ಊರುಗಳನ್ನೇ ಮುಳುಗಿಸ್ತಾ ಇದೆ. ಮಹಾರಾಷ್ಟ್ರದ ಮಹಾ ಮಳೆಗೆ ಭೀಮಾ ತೀರದ ಜನರು ವಿಲವಿಲ. 90 ಗ್ರಾಮಗಳಲ್ಲಿ ಭಾರೀ ಪ್ರವಾಹ, ಮನೆ ದೇವಾಲಯಗಳು ಮುಳುಗಡೆ. ವಿಜಯಪುರದಲ್ಲೂ ಜಲಸ್ಫೋಟ, ರಾಯಚೂರಲ್ಲೂ ಮಳೆ ವಿಧ್ವಂಸ. ಉತ್ತರ ಕರ್ನಾಟಕದಲ್ಲಿ ಜಲ ಪ್ರಳಯವೇ ಸೃಷ್ಟಿಯಾಗಿದೆ. ಕಲಬುರಗಿ, ವಿಜಯಪುರ, ರಾಯಚೂರು ಹಾಗೆ 4-5 ಜಿಲ್ಲೆಗಳು ಪ್ರವಾಹಕ್ಕೆ ತತ್ತರಿಸಿ ಹೋಗಿವೆ. 100 ಊರುಗಳು ಜಲಾವೃತ ಆಗಿದ್ದು ಜನ ಜಾನುವಾರುಗಳು ಕೊಚ್ಚಿಕೊಂಡು ಹೋಗ್ತಿದ್ದಾರೆ. ಅದೆಷ್ಟೋ ಗ್ರಾಮಗಳು ನಡುಗಡ್ಡೆಯಂತಾಗಿವೆ. ಮಹಾರಾಷ್ಟ್ರದ ಮಳೆ ರಾಜ್ಯದಲ್ಲಿ ಭಾರೀ ಅನಾಹುತ ಉಂಟು ಮಾಡ್ತಾ ಇದ್ದು ಭೀಮಾ ತೀರದ ಜನರು ಮನೆ ಮಠ ಖಾಲಿ ಮಾಡಿ ಬೀದಿಗೆ ಬಿದ್ದಿದ್ದಾರೆ.
ಈ ವರ್ಷ ಹಿಂದೆಂದೂ ಇಲ್ಲದಂತೆ ಭರ್ಜರಿ ಮಳೆ ಆಗ್ತಾ ಇದೆ. ಬಿಡುವೆ ಕೊಡದೆ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ನಿರಂತರ ಮಳೆಗೆ ಬ್ರೇಕ್ ಬಿಡ್ತಾನೇ ಇಲ್ಲ. ಮಹಾಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಮಳೆ ಆಗ್ತಾ ಇದ್ದು, ಉತ್ತರ ಕರ್ನಾಟಕ ಭಾಗದಲ್ಲಿ ಮಹಾಮಳೆ ಪ್ರವಾಹವನ್ನೇ ಸೃಷ್ಟಿಸಿದೆ. ಕರಾವಳಿ ಭಾಗಗಳಲ್ಲೂ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಭರ್ಜರಿ ಮಳೆಗೆ ಇಡೀ ಕರುನಾಡು ಮುಳುಗೇಳುತ್ತಾ ಇದ್ದು, ಜನರು ರೈತರು ವಿಲವಿಲ ಒದ್ದಾಡುವಂತಾಗಿದೆ. ಮುಂಗಾರು ಶುರುವಾಗುವ ಮುನ್ನವೇ ಉಗ್ರರೂಪ ತೋರಿಸಿದ್ದ ಮಳೆ ಈಗ ಮತ್ತೆ ತನ್ನ ಶಕ್ತಿಯನ್ನು ತೋರಿಸ್ತಾ ಇದೆ. 2 ದಿನಗಳಿಂದ ನಿರಂತರವಾಗಿ ಸುರಿತಾ ಇರೋ ಮಳೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಹವನ್ನೇ ಸೃಷ್ಟಿ ಮಾಡಿದೆ. ಕೆಲವು ಕಡೆ ಊರುಗಳೇ ಮುಳುಗಿ ಹೋಗಿದ್ದು ಜನ ಪರದಾಡುವಂತಾಗಿದೆ. ಮಳೆ ರೈತರ ಮುಖದಲ್ಲಿ ಸಂತಸ ಮೂಡಿಸೋ ಬದಲು ಆತಂಕ ಸೃಷ್ಟಿಸಿದೆ. ಬೆಳೆಗಳನ್ನು ನಾಶ ಮಾಡುತ್ತಿದೆ. ಈ ಮಳೆ ಕೇವಲ ಹಾನಿ ಮಾಡೋದು ಮಾತ್ರವಲ್ಲದೆ ಜನರನ್ನೇ ಬಲಿ ಪಡೆದುಕೊಳ್ತಿದೆ. ಜನರು ನೀರಲ್ಲಿ ಕೊಚ್ಚಿಕೊಂಡು ಹೋಗಿ ಮನೆಗಳು ಕುಸಿದು ಪ್ರಾಣ ಬಿಡ್ತಿದ್ದಾರೆ. ಕಾಲುವೆಗಳು ಉಕ್ಕಿ ಹರಿತಾ ಇದ್ದು ಸಂಚಾರವೇ ಸಾಧ್ಯವಾಗದಂತೆ ಮಾಡಿಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ರಾಜ್ಯದಲ್ಲಿ ನದಿಗಳು ತುಂಬಿ ಹೋಗಿ ಅವು ಊರುಗಳ ಮೇಲೆ ಹರಿತಿವೆ. ಇದರಿಂದ ಮನೆಗಳು ಬೆಳೆಗಳು ಹಾನಿಗೆ ಒಳಗಾಗಿವೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದಿನಕ್ಕೊಂದು ಅವಾಂತರಗಳು ಆಗ್ತಿದ್ದು ಜನರು ಮನೆಗಳಿಂದ ಆಚೆ ಬರೋದಕ್ಕೂ ಭಯಪಡುವಂತಾಗಿದೆ. ಉಕ್ಕಿ ಹರಿತಾ ಇರುವ ಹಳ್ಳ ಕೊಳ್ಳಗಳು ಸಾವಿಗೆ ಆಹ್ವಾನ ನೀಡುತ್ತಿವೆ. ಹಲವು ಸೇತುವೆಗಳು ಜಲಾವೃತವಾಗಿವೆ. ಸೇತುವೆಗಳ ಮೇಲೆ ವಾಹನಗಳು ಸಿಲುಕಿ ಪರದಾಡುವಂತೆ ಆಗಿದೆ. ಭೀಮಾ ನದಿ ಪಾತ್ರದಲ್ಲಿ ಪ್ರವಾಹ, ಮನೆಗಳಿಗೆ ನುಗ್ಗಿದ ನದಿ ನೀರು. ಮಹಾರಾಷ್ಟ್ರದ ಮಳೆಗೆ ಈಗ ಭೀಮಾ ನದಿ ಪಾತ್ರದ ಜನರಿಗೆ ಸಂಕಷ್ಟ ಎದುರಾಗಿದೆ. ಕರ್ನಾಟಕದ ಗಡಿ ಭಾಗದ ಗ್ರಾಮಗಳ ಜನರು ವಿಲವಿಲ ಒದ್ದಾಡುವಂತೆ ಆಗಿದೆ. ಚಡಚನ, ಇಂಡಿ, ಆಲಮೇಲ ತಾಲೂಕಿನಲ್ಲಿ ಪ್ರವಾಹ ಉಂಟಾಗಿದೆ. ಆಲಮೇಲದ ದೇವಣಗಾಂವ್ ಗ್ರಾಮದ ಮನೆಗಳು ಜಲಾವೃತ ಆಗಿದ್ದು ಜನರು ಸರ್ಕಾರಿ ಶಾಲೆ, ದೇವಸ್ಥಾನಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ನದಿಗಳು ಅಪಾಯ ಮಟ್ಟ ಮೀರಿ ಹರಿತಾ ಇದ್ದು ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ಜನ ಭಯ ಪಡುತ್ತಿದ್ದಾರೆ. ಎಸ್, ಅಕ್ಷರಶಃ ಕಲಬುರಗಿ ಜನರು ಜಲಾಸುರನ ಕಡುಕೋಪಕ್ಕೆ ತತ್ತರಿಸಿ ಹೋಗಿದ್ದಾರೆ. ಭೀಮಾ, ಅಮರ್ಜಾ, ಬೆಣ್ಣೆತೊರ ನದಿಗಳು ತುಂಬಿ ಹರಿತಿವೆ. ನದಿ ಪಾತ್ರದಲ್ಲಿ ಇರೋ 90ಕ್ಕೂ ಹೆಚ್ಚು ಗ್ರಾಮಗಳಿಗೆ ಮಳೆ ಎಫೆಕ್ಟ್ ಆಗಿದೆ. ಈ ದೃಶ್ಯಗಳನ್ನು ಒಮ್ಮೆ ನೋಡಿ. ಇದು ನೀವಂದುಕೊಂಡಂತೆ ಕೆರೆಯಂತೂ ಅಲ್ಲ. ಇದು ದೇವಣಗಾಂವ್ ಗ್ರಾಮ. ನದಿ ನೀರು ಹರಿದು ಬಂದ ಕಾರಣ ಇಡೀ ಊರೇ ಮುಳುಗಿ ಹೋಗಿದೆ. ಮನೆಗಳ ಮಧ್ಯೆಗೆ 4-5 ಅಡಿಗಳಷ್ಟು ನೀರು ನಿಂತಿರೋದನ್ನ ನೀವು ನೋಡಬಹುದು. ಇಲ್ಲಿ ಒಂದೇ ಕಡೆ 25ಕ್ಕೂ ಹೆಚ್ಚು ಮನೆಗಳು ಜಲಾವೃತ ಆಗಿದ್ದು ಮನೆಯಲ್ಲಿದ್ದ ವಸ್ತುಗಳೆಲ್ಲ ನೀರು ಪಾಲಾಗಿವೆ. ಜನರು ಮನೆಯಲ್ಲಿದ್ದ ಪಾತ್ರೆ, ಪಗಡೆ, ಸರಕು ಸರಂಜಾಮುಗಳನ್ನು ಆಚೆ ತೆಗೆದುಕೊಂಡು ಒಂದು ಊರು ಖಾಲಿ ಮಾಡಿದ್ದಾರೆ. ಚಡಚಣ, ಇಂಡಿ, ಆಲಮೇಲದಲ್ಲೂ ಇಂತಹದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ನೋಡಿ, ಕೆರೆ ಯಾವುದು, ಊರು ಯಾವುದು, ಹೊಲ ಯಾವುದು ಅನ್ನೋದು ಏನು ಗೊತ್ತಾಗ್ತಿಲ್ಲ. ಆ ಮಟ್ಟಿಗೆ ಇಲ್ಲಿ ನೀರು ತುಂಬಿಕೊಂಡಿದೆ. ಎತ್ತ ನೋಡಿದ್ರು, ಎಲ್ಲಿ ನೋಡಿದ್ರು ಕಣ್ಣು ಹಾಯಿಸಿದಲ್ಲೆಲ್ಲ ಬರೀ ನೀರೇ ಕಾಣಿಸ್ತಾ ಇದೆ. ಊರುಗಳು ಕೆರೆಗಳಂತಾಗಿವೆ. ಕ್ಷಣ ಕ್ಷಣಕ್ಕೂ ನೀರಿನ ಪ್ರಮಾಣ ಹೆಚ್ಚಾಗ್ತಾನೆ ಇದ್ದು ಜನರು ಈಗಾಗಲೇ ಊರುಗಳನ್ನು ಖಾಲಿ ಮಾಡಿದ್ದಾರೆ. ಪ್ರತಿ ಊರಿನಲ್ಲೂ ದೊಡ್ಡ ಪ್ರಮಾಣದ ನಷ್ಟ ಉಂಟಾಗಿದೆ ಅಂತ ಹೇಳಲಾಗ್ತಿದೆ. ಕಲಬುರಗಿ ಜಿಲ್ಲೆಯಲ್ಲಂತೂ ಪ್ರವಾಹ ಜಲಾಘಾತವನ್ನೇ ಸೃಷ್ಟಿಸಿದೆ. ಸೇತುವೆಗಳು, ಹಳ್ಳಕೊಳ್ಳಗಳು ಎಲ್ಲವೂ ತುಂಬಿ ಹೋಗಿವೆ. ಶಾಲೆಗಳು, ದೇವಾಲಯಗಳು ಎಲ್ಲವೂ ನೀರಲ್ಲಿ ಮುಳುಗಿ ಹೋಗಿವೆ. ಸೇತುವೆಗಳ ಮೇಲೆ ಜಲಪಾತದಂತೆ ನೀರು ಹರಿತಾ ಇದ್ದು ರಸ್ತೆ ದಾಟಲು ಸಾಧ್ಯವಾಗ್ತಾ ಇಲ್ಲ. ನದಿ ಪಾತ್ರದಲ್ಲಿ ಅತಿ ಹೆಚ್ಚು ಡ್ಯಾಮೇಜ್ ಆಗಿದ್ದು 90ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಪ್ರವಾಹ ಪೀಡಿತ ಜನರಿಗೆ ತೊಂದರೆ ಆಗದಂತೆ ಜಿಲ್ಲಾಡಳಿತ ಕಾಳಜಿ ಕೇಂದ್ರಗಳನ್ನು ತೆರೆದಿದೆ. ಪ್ರವಾಹ ಪರಿಸ್ಥಿತಿ ನಿಭಾಯಿಸಲು SDRF ತಂಡಗಳನ್ನು ಸನ್ನದ್ಧ ಮಾಡಲಾಗಿದೆ. ಇನ್ನು ರಾಯಚೂರಲ್ಲಿ ಬಿಟ್ಟು ಬಿಡದೆ ಸುರಿತಾ ಇದೆ.
ರಾಯಚೂರು ಜಿಲ್ಲೆಯ ಹಂಚಿನಾಳ ಗ್ರಾಮದಲ್ಲಿ ಮಳೆ ನೀರಿಗೆ ರಸ್ತೆಯೇ ಕೊಚ್ಚಿ ಹೋಗಿದೆ. ಹಂಚಿನಾಳ, ಯರಗೋಡಿ, ಯಳಗುಂದಿ, ಮ್ಯಾದರಗಡ್ಡಿ, ಕಡದರಗಡ್ಡಿ ಸೇರಿದಂತೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಡಿತಗೊಂಡಿದೆ. ಒಂದೇ ಗ್ರಾಮದಲ್ಲಿ 40 ಎಕರೆಗೂ ಹೆಚ್ಚು ಜಮೀನಿಗೆ ನುಗ್ಗಿದೆ ನೀರು. ಕೊಚ್ಚಿ ಹೋದ ರಸ್ತೆ ಸರಿಪಡಿಸುವಂತೆ ಜನರು ಆಗ್ರಹಿಸಿದ್ದಾರೆ. ಮುಳುಗಿ ಹೋದ ಗ್ರಾಮಗಳು, ಜನರ ಬದುಕೆ ದುಸ್ತರ. ಒಂದು ಕಡೆ ಭೀಮಾ ನದಿ ಭರ್ಜರಿಯಾಗಿ ಸೌಂಡ್ ಮಾಡುತ್ತಿದೆ. ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರು ಹೆಚ್ಚಾಗ್ತಾನೆ ಇದ್ದು ನದಿ ಊರುಗಳ ಮೇಲೆ ಪ್ರವಾಹವಾಗಿ ಹರಿತಾ ಇದೆ. ಇದರ ಜೊತೆಗೆ ಭೀಕರ ಮಳೆಯೂ ಆಗ್ತಿದ್ದು ಮಳೆ ನೀರು ಊರುಗಳಲ್ಲಿ ತುಂಬಿಕೊಂಡಿದೆ. ಇದರಿಂದ ಜನರ ಬದುಕು ಸಹ ನೀರಲ್ಲಿ ಮುಳುಗಿದಂತಾಗಿದೆ. ತಟ್ಟನಹಳ್ಳಿ ಮಠ, ಕಾರ್ಚಖೇಡ ಗ್ರಾಮ ಹೀಗೆ ಸಾಕಷ್ಟು ಗ್ರಾಮಗಳು ಜಲಾವೃತ ಆಗಿದ್ದು ಜನರು ಮನೆಗಳಲ್ಲಿ ಬಂಧಿಯಾಗಿದ್ದಾರೆ. ಕಲಬುರಗಿ ಸುತ್ತಮುತ್ತಲ ಜಲಾಶಯಗಳು ಭರ್ತಿಯಾಗಿದ್ದು ನದಿಗಳಿಗೆ ನೀರು ಬಿಡುಗಡೆ ಮಾಡಲಾಗ್ತಿದೆ. ಮುಲ್ಲಾಮಾರಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಿದ್ದು ಭೀಮಾ ನದಿ ಪಾತ್ರದ ಗ್ರಾಮಗಳಿಗೆ ಜಲದಿಗ್ಬಂಧನ ಉಂಟಾಗಿದೆ. ಸಂಪರ್ಕ ಸೇತುವೆಗಳು ಜಲಾವೃತ ಆಗಿವೆ. ಇದರಿಂದ ಜನರ ಓಡಾಟ ಸಹ ಸಾಧ್ಯವಾಗ್ತಿಲ್ಲ. ಎಲ್ಲ ಸಂಪರ್ಕ ಕಡಿತಗೊಂಡಿದೆ. ಚಿಂಚೋಳಿ ತಾಲೂಕಿನ ಹಲವು ಗ್ರಾಮಗಳಿಗೆ ಸಂಕಷ್ಟ ಎದುರಾಗಿದ್ದು ಚಿಂಚೋಳಿಯ ಗ್ರಾರಂಪಳ್ಳಿ ಗ್ರಾಮ ದ್ವೀಪದಂತಾಗಿದೆ. ಸೇಡಂ ತಾಲೂಕಿನಲ್ಲೂ ಮಳೆ ಅಬ್ಬರ ಜೋರಾಗಿದ್ದು ಜನ ಹೈರಾಣಾಗಿದ್ದಾರೆ. ಚಿಂಚೋಳಿ ತಾಲೂಕಿನ ಕರ್ಚಖೇಡ ಗ್ರಾಮದ ಹಳ್ಳ ಭರ್ತಿಯಾಗಿ ಗ್ರಾಮಕ್ಕೆ ನೀರು ನುಗ್ಗಿದೆ. ಗ್ರಾಮದಿಂದ ಹೊರಗೆ ಹೋಗಲು ಸಂಪರ್ಕವೇ ಬಂದಾಗಿದ್ದು ಜನ ಪರದಾಡ್ತಿದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡಬಹುದು ಗ್ರಾಮದ ಪರಿಸ್ಥಿತಿ ಏನಾಗಿದೆ ಅಂತ. ಗ್ರಾಮದಲ್ಲಿ ಮನೆಗಳ ಮಧ್ಯೆಗೆ ನೀರು ಪ್ರವಾಹದಂತೆ ಹರಿತಾ ಇದೆ. 3-4 ಅಡಿಗಳಷ್ಟು ನೀರು ತುಂಬಿಕೊಂಡಿದೆ. ಕೆಲವರು ಮನೆಗಳ ಮೇಲಕ್ಕೆ ಹತ್ತಿ ರಕ್ಷಣೆ ಪಡೆದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿ ಅಫಜಲಪುರದ ಸೊನ್ನ ಬ್ರಿಡ್ಜ್ ಭರ್ತಿಯಾಗಿದ್ದು ಅಪಾರ ನೀರು ಹೊರಗೆ ಬಿಡಲಾಗ್ತಿದೆ. ಸೊನ್ನ ಮತ್ತು ಬೆಣ್ಣೆತೋರ ಬ್ಯಾರೇಜ್ ಕೆಳಗಡೆ ಇರುವ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಲು ಸೂಚಿಸಲಾಗಿದೆ. ನದಿ, ಹಳ್ಳ, ಕೆರೆ ದಡದಲ್ಲಿ ಬಟ್ಟೆ ತೊಳೆಯುವುದು, ಈಜಾಡುವುದು, ದನ ಕರುಗಳನ್ನು ಮೇಯಿಸುವುದು ಹಾಗೂ ಅಪಾಯವಿರುವ ಸೇತುವೆಗಳಲ್ಲಿ ಸಂಚರಿಸಬಾರದು. ಪ್ರವಾಹ ಸಂದರ್ಭದಲ್ಲಿ ಮೀನು ಹಿಡಿಯಲು ನದಿಯ ಕಡೆಗೆ ಹೋಗಬಾರದು ಎಂದು ಸಾರ್ವಜನಿಕರಿಗೆ ತಿಳಿಸಲಾಗಿದೆ. ಇದರ ಜೊತೆಗೆ ಕಲಬುರಗಿಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಮಳೆಯಿಂದ ಹಾನಿಗೆ ಒಳಗಾದ ಮನೆಗಳಿಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಗ್ರಾಮಸ್ಥರೊಂದಿಗೆ ಗ್ರಾಮ ಸಭೆ ನಡೆಸುವಂತೆ ಅಪರ ಜಿಲ್ಲಾಧಿಕಾರಿಗೆ ಸೂಚನೆ ಕೊಟ್ಟರು. ಸಂತ್ರಸ್ತರನ್ನ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಮಾಡಲು ಸೂಚಿಸಿದರು. ಕಳೆದ 2 ದಿನಗಳಿಂದ ಸುರಿತಿರುವಂಥ ಧಾರಾಕಾರ ಮಳೆಗೆ ಕಲಬುರಗಿ ಜಿಲ್ಲೆಯ ಜನ ತತ್ತರಿಸಿ ಹೋಗಿರುವಂಥದ್ದು. ಕಲಬುರಗಿ ಜಿಲ್ಲೆಯಾದ್ಯಂತ ಏನು ಹಲವು ತಾಲೂಕುಗಳಿಗೆ ಮಳೆ ನೀರಿನಿಂದಾಗಿ ಸಾಕಷ್ಟು ತೊಂದರೆಗಳನ್ನಾಗ್ತಾ ಇದೆ. ಅಲ್ಲದೆ ಭೀಮಾ ನದಿಗೆ ಮಹಾರಾಷ್ಟ್ರದಿಂದ 3,40,000 ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದ ಪರಿಣಾಮವಾಗಿ ಭೀಮಾ ನದಿ ಸಂಪೂರ್ಣವಾಗಿ ತುಂಬಿ ಹರಿತಾ ಇದೆ. ಹೀಗಾಗಿ ನಾವೀಗ ಭೀಮಾ ಬ್ರಿಡ್ಜ್ ಮೇಲಿದ್ದೀವಿ. ಇದು ಏನಂತಂದರೆ ಕಟ್ಟಿ ಸಂಗಮೆ ಬಳಿ ನಿರ್ಮಿಸಿರುವಂಥ ಇದು ಭೀಮಾ ಬ್ರಿಡ್ಜ್. ಇದು ಈ ಬ್ರಿಡ್ಜ್ ಈಗ ಸಂಪೂರ್ಣವಾಗಿ ಮುಳುಗಡೆ ಹಂತಕ್ಕೆ ಬಂದಿರುವಂಥದ್ದು. ಅಪಾಯದ ಮಟ್ಟ ಮೀರಿಗ ಭೀಮಾ ನದಿ ತುಂಬಿ ಹರಿತಾ ಇದೆ. ಅದು ಹಳೆ ಬ್ರಿಡ್ಜ್ ಅನ್ನು ನೀವು ನೋಡ್ತಾ ಇದ್ದೀರಾ. ಹಳೆ ಬ್ರಿಡ್ಜ್ ಸಂಪೂರ್ಣವಾಗಿ ಇನ್ನೇನು ಕೆಲವು ಇಂಚಸ್ ಅಷ್ಟೇ ಉಳಿದಿರುವಂಥದ್ದು. ಅದು ಕೂಡ ಈಗ ಮುಳುಗಡೆ ಆಗುವ ಹಂತದಲ್ಲಿದೆ. ಹೀಗಾಗಿ ಈ ಒಂದು ಭೀಮಾ ನದಿಗೆ ಏನು ಅಡ್ಡಲಾಗಿ ನಿರ್ಮಿಸಿದಂಥ ಕಟ್ಟಿ ಸಂಗಮೆ ಬ್ರಿಡ್ಜ್ ಇದೆ. ಈಗ ಈ ಬ್ರಿಡ್ಜ್ ಅನ್ನು ಸಂಪೂರ್ಣವಾಗಿ ಈಗ ಬಂದನ್ನು ಮಾಡಲಾಗಿರುವಂಥದ್ದು. ಈ ಬ್ರಿಡ್ಜ್ ಮೇಲೆ ಏನಂದರೆ ಅಪಾಯದ ಮಟ್ಟ ಮೀರಿ ಏನು ಭೀಮಾ ನದಿ ಹರಿತಾ ಇರುವ ಹಿನ್ನೆಲೆಯಲ್ಲಿ ಹೆವಿ ವೆಹಿಕಲ್ಗಳೇನಿದ್ದಾವೆ ಎಲ್ಲವೂ ಕೂಡ ಈಗ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಇದು ಏನಂತಂದರೆ ಏನು ಬೀದರ್ನಿಂದ ಶ್ರೀರಂಗಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುವಂಥ ಇದು ರಾಷ್ಟ್ರೀಯ ಹೆದ್ದಾರಿ ಈಗ ಏನು ಭೀಮಾ ನದಿ ನೀರಿನಿಂದಾಗಿ ಈಗ ಇದು ರಾಷ್ಟ್ರೀಯ ಹೆದ್ದಾರಿ ಬಂದನ್ನು ಮಾಡಲಾಗಿರುವಂಥದ್ದು. ಈ ಒಂದು ಭೀಮಾ ನದಿಗೆ ಏನು ನೀರನ್ನು ಬ್ರಿಡ್ಜಿನ ಅಪಾಯ ಮಟ್ಟ ಮೀರಿ ಹರಿತಾ ಇರುವ ಹಿನ್ನೆಲೆಯಲ್ಲಿ ಈಗ ಎಲ್ಲ ವೆಹಿಕಲ್ಗಳನ್ನು ಕೂಡ ಈಗ ಇಲ್ಲೇ ನಿಲ್ಲಿಸಿರುವಂಥದ್ದು. ಯಾರಿಗೂ ಕೂಡ ಈಗ ಬ್ರಿಡ್ಜ್ ಮೇಲಿಂದ ಈಗ ವೆಹಿಕಲ್ಗಳನ್ನು ಬರೋಕ್ಕೆ ಅವಕಾಶನ ಕೊಡ್ತಾ ಇಲ್ಲ. ಎಲ್ಲವೂ ಕೂಡ ಇಲ್ಲಂದರೆ ಇಲ್ಲಿಂದ ಈಗ ಸ್ಟಾಪ್ ಮಾಡಿರುವಂಥದ್ದು. ನೀವು ನೋಡ್ತಾ ಇದ್ರೆ ಎಲ್ಲಿ ನೋಡಿದ್ರಲ್ಲಿ ಕಣ್ಣು ಹಾಯಿಸಲೆಲ್ಲವೂ ಕೂಡ ಈಗ ನೀರನ್ನು ಕಾಣ್ತಾ ಇರುವಂಥದ್ದು. ಭೀಮಾ ನದಿ ಕೂಡ ಏನು ಸಂಪೂರ್ಣವಾಗಿ ಈಗ ತುಂಬಿ ಹರಿತಾ ಇದ್ದರಿಂದ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲೂ ಈಗ ಮಳೆ ಕೂಡ ಮುಂದುವರೆದಿದೆ. ಅಲ್ಲದೆ ಮಹಾರಾಷ್ಟ್ರದಲ್ಲೂ ಮಳೆ ಮುಂದುವರೆದ ಹಿನ್ನೆಲೆಯಲ್ಲಿ 3,40,000 ಕ್ಯೂಸೆಕ್ಸ್ ಪ್ರತಿ ದಿನ ಕೂಡ ನೀರನ್ನು ಬಿಡ್ತಾ ಇದ್ದಾರೆ. ಹಾಗಾಗಿ ಆ ನೀರಿನಿಂದಾಗಿ ಭೀಮಾ ನದಿ ಸಂಪೂರ್ಣವಾಗಿ ಏನು ತುಂಬಿ ಹರಿತಾ ಇದೆ. ಹೀಗೆ ಅಂದರೆ ಭೀಮಾ ನದಿ ಪಾತ್ರದಲ್ಲಿರುವಂಥ ಸಾಕಷ್ಟು ಏನು 90ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಪ್ರವಾಹದ ಆತಂಕ ಉಂಟಾಗಿರುವಂಥದ್ದು. ಈ ನೀವು ನೋಡ್ತಾ ಇದ್ರೆ ಈ ನದಿ ಪಕ್ಕದಲ್ಲಿ ಇರುವಂಥ ಕೆಲವು ಮನೆಗಳಿಗೆ ಈಗ ನೀರಿನ ಕಂಟಕ ಎದುರಾಗಿರುವಂಥದ್ದು. ಹೀಗಾಗಿ ಈ ಒಂದು ಭೀಮಾ ನದಿಗೆ ಏನೀಗ ತುಂಬಿ ಹರಿತಾ ಇರುವ ಹಿನ್ನೆಲೆಯಲ್ಲಿ ಯಾರು ಕೂಡ ಭೀಮಾ ನದಿ ಪಾತ್ರದಲ್ಲಿದ್ದಂಥ ಗ್ರಾಮಗಳು ಮತ್ತು ಜಾನುವಾರುಗಳು ಕೂಡ ಯಾರು ಹೋಗಬಾರ್ದು ಅಂತೇಳಿ ಏನು ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅಲ್ಲದೆ ಈ ಭೀಮಾ ನದಿ ಪಾತ್ರದಲ್ಲಿರುವಂಥ ಲಕ್ಷಾಂತರ ಹೆಕ್ಟರ್ ಪ್ರದೇಶದ ಏನು
ಕೃಷಿ ಜಮೀನಿದೆ. ಕೃಷಿ ಜಮೀನಿಗೂ ಕೂಡ ನೀರು ನುಗ್ಗಿದ್ರಿಂದ ಸಂಪೂರ್ಣವಾಗಿ ಕೃಷಿ ಬೆಳೆಗಳಿಂದ ಎಲ್ಲವೂ ಕೂಡ ಹಾಳಾಗಿರುವಂಥದ್ದು. ಹಾಗಾಗಿ ಈ ಒಂದು ಭೀಮಾ ನದಿ ಇನ್ನೂ ಕೂಡ ನೀರಿನ ಪ್ರಮಾಣ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಒಂದು ಏನು ರಾಷ್ಟ್ರೀಯ ಹೆದ್ದಾರಿನ ಸಂಚಾರ ಈಗ ಬಂದ್ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ಕಲಬುರಗಿ ಜಿಲ್ಲೆ ಮಳೆ ನೀರಲ್ಲಿ ಮುಳುಗಿ ಇಳಿತಿದೆ. ನೂರಾರು ಗ್ರಾಮಗಳು ಪ್ರವಾಹಕ್ಕೆ ಸಿಲುಕಿ ಸಂಕಷ್ಟ ಅನುಭವಿಸ್ತಾ ಇವೆ. ಸರಡಗಿ ಬಿ ಗ್ರಾಮಕ್ಕೆ ನುಗ್ಗಿದ ಮಳೆ ನೀರು ಎಲ್ಲವನ್ನ ಹಾನಿ ಮಾಡಿದೆ. ಭೀಮಾ ನದಿ ನೀರು ನೂರಾರು ಮನೆಗಳಿಗೆ ನುಗ್ಗಿದ ಪರಿಣಾಮ ಜನಜೀವನ ಅಸ್ತವ್ಯಸ್ತವಾಗಿದೆ. ಕಳೆದ 4 ದಿನಗಳಿಂದ ಇಲ್ಲಿ ಪ್ರವಾಹ ಪರಿಸ್ಥಿತಿ ಇದ್ದು ದವಸ ಧಾನ್ಯಗಳು ನೀರು ಪಾಲಾಗಿವೆ. ಪ್ರವಾಹ ಹೆಚ್ಚಾಗ್ತಾ ಇರೋ ಹಿನ್ನೆಲೆ ಜನರು ರಾತ್ರಿ ಇಡೀ ಜಾಗರಣೆ ಮಾಡುವಂತಾಗಿತ್ತು. ಪ್ರವಾಹ ಉಂಟಾಗಿ 4 ದಿನ ಕಳೆದರೂ ಗ್ರಾಮಕ್ಕೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಬಂದಿಲ್ಲ. ಸಂತ್ರಸ್ತರಿಗೆ ಕಾಳಜಿ ಕೇಂದ್ರ ತೆಗೆದು ಆಶ್ರಯ ನೀಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದರು. ಯಾದಗಿರಿಯಲ್ಲೂ ಬಸುಗುಟ್ಟಿದ ಭೀಮಾ ನದಿ. ನೂರಾರು ಹೆಕ್ಟೇರ್ ಭತ್ತದ ಗದ್ದೆಗಳು ಜಲಾವೃತ. ಕಲಬುರಗಿ ಜಿಲ್ಲೆ ಮಾತ್ರ ಅಲ್ಲ, ಯಾದಗಿರಿ ಜಿಲ್ಲೆಯಲ್ಲೂ ಭೀಮಾ ನದಿಯಿಂದ ನೆರೆ ಸ್ಥಿತಿ ಉಂಟಾಗಿದೆ. ಹುರಸಗುಂಡಿಗಿ ಗ್ರಾಮಕ್ಕೆ ಭೀಮಾ ನದಿ ದಿಗ್ಬಂಧನ ಹಾಕಿದೆ. ನಿರಂತರವಾಗಿ ಗ್ರಾಮಕ್ಕೆ ನೀರು ನುಗ್ತಾ ಇದ್ದು ಮಳೆ ನೀರು ಜನರಿಗೆ ಹಲವು ರೀತಿಯ ಸಂಕಷ್ಟಗಳನ್ನು ತಂದೊಡ್ಡಿದೆ. ಭೀಮಾ ನದಿ ಭರ್ತಿಯಾದರೆ ಮೊದಲ ಎಫೆಕ್ಟ್ ಈ ಗ್ರಾಮಗಳಲ್ಲೇ ಆಗುತ್ತೆ. ಈಗಾಗಲೇ ಹುರಸಗುಂಡಿಗಿ ಗ್ರಾಮ ಸ್ಥಳಾಂತರ ಆಗಿದೆ. ಆದರೆ ಕೆಲವರು ಗ್ರಾಮವನ್ನು ಬಿಡಲು ಒಪ್ಪದೆ ಅಲ್ಲೇ ವಾಸ ಮಾಡ್ತಿದ್ದಾರೆ. ಇದರಿಂದ ಅವರಿಗೆ ಈಗ ಪ್ರವಾಹದ ಹೊಡೆತ ಬಿದ್ದಿದೆ. ನಾಯ್ಕಲ್ನಿಂದ ಚಟ್ನಳ್ಳಿ ಸಂಪರ್ಕಿಸುವ ಸೇತುವೆ ಮುಳುಗಡೆಯಾಗಿದೆ. ರಸ್ತೆಗಳಲ್ಲೇ ಏದೆ ಮಟ್ಟಕ್ಕೆ ನೀರು ಹರಿತಾ ಇದ್ದು ಆ ನೀರಲ್ಲೇ ಜನರು ನಡೆದುಕೊಂಡು ಬರುವ ಸಾಹಸ ಮಾಡಿದ್ದಾರೆ. ಅಗತ್ಯ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೂ ಊರು ಬಿಟ್ಟು ಹೋಗದಂತೆ ಆಗಿದ್ದು ಜನರು ಕಾಳಜಿ ಕೇಂದ್ರಗಳನ್ನೇ ಆಶ್ರಯಿಸುವಂತಾಗಿದೆ. ನದಿ ಪಾತ್ರದಲ್ಲಿ ಇರೋ ನೂರಾರು ಹೆಕ್ಟೇರ್ ಭತ್ತದ ಗದ್ದೆ ಜಲಾವೃತ ಆಗಿದೆ. ಕಟಾವಿಗೆ ಬಂದಿದ್ದ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ರಾಜ್ಯದಲ್ಲಿ ಎಲ್ಲ ಕಡೆ ಮಳೆ ಆಗ್ತಾ ಇದೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಮಾತ್ರ 5-6 ಜಿಲ್ಲೆಗಳಲ್ಲಿ ಪ್ರವಾಹ ಉಂಟಾಗಿದೆ. ಮಹಾರಾಷ್ಟ್ರದಲ್ಲಿ ಮಹಾಮಳೆ ಆಗ್ತಾ ಇರೋದಕ್ಕೆ ಕಲಬುರಗಿ, ವಿಜಯಪುರದಲ್ಲಿ ಪ್ರವಾಹ ಊರುಗಳನ್ನು ಮುಳುಗಿಸ್ತಾ ಇದೆ. ಜನರ ಬದುಕನ್ನೇ ಮುಳುಗಿಸ್ತಾ ಇದೆ. ಸಾಕಷ್ಟು ಜನರು ಇದ್ದ ಮನೆಗಳನ್ನು ಬಿಟ್ಟು ಕಾಳಜಿ ಕೇಂದ್ರಗಳನ್ನು ಸೇರಿದ್ದಾರೆ. ಭೀಮಾ ನದಿಯ ಅಬ್ಬರಕ್ಕೆ 3 ಜಿಲ್ಲೆಗಳ ಜನ ತತ್ತರ. 100ಕ್ಕೂ ಹೆಚ್ಚು ಗ್ರಾಮಗಳು ಮುಳುಗಡೆ, ಬದುಕು ನೀರು ಪಾಲು. ಕೊಚ್ಚಿ ಹೋಗ್ತಿದ್ದವರ ರಕ್ಷಣೆ, ಕಾಳಜಿ ಕೇಂದ್ರಗಳಲ್ಲಿ ಆಶ್ರಯ. ಕಲಬುರಗಿ, ಯಾದಗಿರಿ, ವಿಜಯಪುರ ಜಿಲ್ಲೆಗಳಿಗೆ ಭೀಮಾ ನದಿಯ ಹೊಡೆತ ಬಿದ್ದಿದೆ. ಅದರ ಜೊತೆಗೆ ಭಾರಿ ಮಳೆಯೂ ಆಗ್ತಾ ಇರೋದ್ರಿಂದ ಈ 3 ಜಿಲ್ಲೆಗಳ ಜೊತೆಗೆ ಬೀದರ್, ರಾಯಚೂರು, ಕೊಪ್ಪಳ ಜಿಲ್ಲೆಗಳಲ್ಲೂ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಉತ್ತರ ಕರ್ನಾಟಕದ ಸಾಕಷ್ಟು ಜಿಲ್ಲೆಗಳು ಮಳೆ ಸಂಕಷ್ಟವನ್ನು ಎದುರಿಸುವಂತಾಗಿದೆ. ಮಳೆ ಮನೆಗಳನ್ನ, ಊರುಗಳನ್ನ ಮುಳುಗಿಸಿದ್ದು ಮಾತ್ರ ಅಲ್ಲ, ಜನರ ಜೀವವನ್ನೇ ಬಲಿ ಪಡೆದುಕೊಳ್ತಾ ಇದೆ. ಬಾಗಲಕೋಟೆಯಲ್ಲೂ ಭಾರೀ ಮಳೆ ಆಗ್ತಾ ಇದ್ದು ಶುಕ್ರವಾರ ರಾತ್ರಿ ಮಳೆಗೆ ಮನೆ ಕುಸಿದು ಬಾಲಕನ ಜೀವವೇ ಹೋಗಿದೆ. ಮಳೆಗೆ ಮನೆ ಗೋಡೆ ಕುಸಿದ ಪರಿಣಾಮ 11 ವರ್ಷದ ಬಾಲಕ ಬಲಿಯಾಗಿದ್ದಾನೆ. ಮಹಲಿಂಗಪುರ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಪಕ್ಕದ ಮನೆಯ ಶೀಟಿನ ಮೇಲ್ಛಾವಣಿ ಕುಸಿದು ಈ ದುರ್ಘಟನೆ ಸಂಭವಿಸಿದೆ. ಬಿದ್ದ ಶೀಟ್ ಕೆಳಗೆ ಸಿಲುಕಿ ದರ್ಶನ್ ಅನ್ನೋ ಬಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಘಟನೆಯಲ್ಲಿ ಮೃತನ ತಾಯಿ ರೂಪಾ, ಸಹೋದರ ಶ್ರೀಶೈಲ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಮಹಲಿಂಗಪುರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲೂ ಮಳೆ ಹಲವು ಅನಾಹುತಗಳನ್ನು ಸೃಷ್ಟಿಸಿದ್ದು
ಹಿರೇಹಳ್ಳಕ್ಕೆ ಏಕಾಏಕಿ ನೀರು ಬಿಡುಗಡೆ ಮಾಡಿದ ಪರಿಣಾಮ ಒಬ್ಬ ವ್ಯಕ್ತಿ ಹಳ್ಳದ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ. ಕೊಪ್ಪಳ ತಾಲೂಕಿನ ಓಜನಹಳ್ಳಿ ಗ್ರಾಮದ ಬಳಿಯ ಹಳ್ಳದಲ್ಲಿ ಈ ಘಟನೆ ನಡೆದಿದೆ. ಓಜನಹಳ್ಳಿ ನಿವಾಸಿ ನಿಂಗಪ್ಪ ಉಳ್ಳಾಗಡ್ಡಿ ಹಳ್ಳದಲ್ಲಿ ಸಿಲುಕಿ ಒದ್ದಾಡಿದ. ಜಮೀನಿಗೆ ತೆರಳುತ್ತಾ ಇದ್ದಾಗ ಏಕಾಏಕಿ ನೀರು ಬಂದ ಹಿನ್ನೆಲೆ ವ್ಯಕ್ತಿ ಸಂಕಷ್ಟಕ್ಕೆ ಸಿಲುಕಿದ್ದು ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರು ಬಂದು ಆ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ರು. ಬೀದರ್ನಲ್ಲೂ ಭಾರೀ ಮಳೆ ಆಗ್ತಾ ಇದ್ದು ಸೇತುವೆಗಳು ತುಂಬಿಕೊಂಡು ಹರಿತಾ ಇವೆ. ಈ ವೇಳೆ ಸಿಲಿಂಡರ್ ವಾಹನವೊಂದು ಸೇತುವೆ ಮೇಲೆ ಸಿಕ್ಕಾಕೊಂಡಿದ್ದು ಸೇತುವೆ ಮೇಲೆ ಸಿಲುಕಿದ್ದ ವಾಹನವನ್ನ ಜನರೇ ತಳ್ಳಿ ದಡ ಸೇರಿಸಿದ್ದಾರೆ. ಸ್ವಲ್ಪ ಯಾಮಾರಿದ್ರೂ ಸಿಲಿಂಡರ್ ವಾಹನ ನೀರಲ್ಲಿ ಕೊಚ್ಚಿ ಹೋಗ್ತಿತ್ತು. ಆದರೆ ಜನರು ಸರಿಯಾದ ಸಮಯಕ್ಕೆ ಹೋಗಿ ವಾಹನವನ್ನ ತಳ್ಳಿ ದಡ ಸೇರಿಸಿದ್ರು. ಬೀದರ್ ತಾಲೂಕಿನ ಚಿಮಕೋಡ ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಇಲ್ಲಿ ಸೊಂಟದವರೆಗೆ ನೀರು ಹರಿತಾ ಇದ್ದು ಅದೇ ನೀರಲ್ಲಿ ಸಂಚಾರ ಮಾಡಲು ಹೋದಾಗ ಈ ಅವಾಂತರ ನಡೆದಿದೆ. ಇನ್ನು ವಿಜಯಪುರ ಜಿಲ್ಲೆಯಲ್ಲೂ ಭೀಮಾ ನದಿ ಪ್ರವಾಹ ಮುಂದುವರೆದಿದೆ. ಮಹಾರಾಷ್ಟ್ರದ ಉಜ್ಜಯಿನಿ ಹಾಗೂ ವೀರ್ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹರಿದು ಭೀಮಾ ನದಿ ಉಕ್ಕಿ ಹರಿತಾ ಇದ್ದಾಳೆ. ಭೀಮಾ ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆಯಾದ ಕಾರಣ ನದಿ ಪಾತ್ರದ ಇಂಡಿ, ಆಲಮೇಲ ತಾಲೂಕಿನ 16 ಗ್ರಾಮಗಳು ಪ್ರವಾಹಕ್ಕೆ ಈಡಾಗಿವೆ. ಇಂಡಿ ತಾಲೂಕಿನ ಬರಗುಡಿ, ಪಡನೂರು, ಹೆಂಗಣಿ, ಖೇಡಗಿ, ಬುಯ್ಯಾರ, ಅಲಮೇಲ ತಾಲೂಕಿನ ತಾರಾಪುರ, ತಾವರಖೇಡ, ಕುಮಸಗಿ, ಮಿರಗಿ, ದೇವಣಗಾಂವ್ ಸೇರಿದಂತೆ ಇತರೆ ಗ್ರಾಮಗಳು ಪ್ರವಾಹಕ್ಕೆ ತತ್ತರಿಸಿವೆ. ಪ್ರವಾಹದ ಕಾರಣದಿಂದ ಅಲಮೇಲ ತಾಲೂಕಿನ ಕುಮಸಗಿ, ಶಂಬೇವಾಡ, ಕಡ್ಲೇವಾಡ ಗ್ರಾಮಗಳ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಜಲಾವೃತವಾದ ಕುಟುಂಬಗಳ ಜನರನ್ನ ಕಾಳಜಿ ಕೇಂದ್ರಕ್ಕೆ ರವಾನಿಸಿ ಆಶ್ರಯ ನೀಡಲಾಗಿದೆ. ರಾಯಚೂರು ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸ್ತಾ ಇದ್ದು ರಣಮಳೆಗೆ ಬಿಸಿಲೂರು ತತ್ತರಿಸಿದೆ. ನಿರಂತರ ಮಳೆಗೆ ಹಟ್ಟಿ ಚಿನ್ನದ ಗಣಿ ಕಾರ್ಮಿಕರ ಮನೆಗಳಿಗೆ ನೀರು ನುಗ್ಗಿದೆ. ಮಲಮೂತ್ರದಿಂದ ಕೂಡಿದ ನೀರು ಮನೆಗೆ ನುಗ್ಗಿ ರಾತ್ರಿ ಇಡೀ ಜಾಗರಣೆ ಮಾಡುವಂತಾಗಿದೆ. ಚಿನ್ನದ ಗಣಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾರ್ಮಿಕ ಕುಟುಂಬಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಜಿಲ್ಲೆಯಾದ್ಯಂತ ಹಲವೆಡೆ ರಸ್ತೆಗಳು ಕೊಚ್ಚಿ ಹೋಗಿದ್ದು ಗ್ರಾಮಗಳಿಗೆ ರಸ್ತೆ ಸಂಪರ್ಕವೇ ಕಡಿತಗೊಂಡಿದೆ. ಕೆರೆ ಕಟ್ಟೆಗಳೆಲ್ಲ ಒಡೆದು ರೈತರ ಜಮೀನುಗಳಿಗೆ ನುಗ್ಗಿದ್ದು 100 ಎಕರೆ ಬೆಳೆ ಮಳೆ ನೀರು ಪಾಲಾಗಿದೆ.